ಸರ್ವಶಕ್ತನು ಲೋಕಹಿಲಾಹಿಯಾದ ಅಲ್ಲಾಹನ ದಯೆಯಿಂದಲೂ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಬರಕತ್ತಿನಿಂದಲೂ ನಮ್ಮ ಭಾರತ ದೇಶ ಕಂಡ ಕೆಲವೇ ದರ್ಗಾಗಳಲ್ಲಿ ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳರವರ ದರ್ಗಾ ಶರೀಫ್ ಒಂದಾಗಿದೆ. ಇಡೀ ವಿಶ್ವದಲ್ಲಿ ನಮ್ಮ ಮಂಜನಾಡಿ ಎಂಬ ಈ ಹೆಸರು ಬಹಳ ಹೆಸರುವಾಸಿಯಾಗಲು ಹಜರತ್ ಸೈಯದ್ ವಲಿಯು ಬುಖಾರಿ ತಂಗಳರವರ ಈ ದರ್ಗಾ ಶರೀಫ್ ಪ್ರಮುಖ ಕಾರಣ. ಈ ಎಲ್ಲ ಸಂಪೂರ್ಣ ಖ್ಯಾತಿಯು ಬಹುಮಾನ್ಯರಾದ ಹಜರತ್ ಸೈಯದ್ ಇಸ್ಮಾಯಿಲ್ ವಲಿಯುಲ್ಲಾ ಬುಖಾರಿ ತಂಗಳರವರಿಗೆ ಸಲ್ಲುತ್ತದೆ. ನಮ್ಮ ಈ ಜಮಾತು ಇಷ್ಟೊಂದು ಸುದೃಢವಾಗಿ ಬೆಳೆದು ನಿಲ್ಲಬೇಕಿದ್ರೆ ಅದಕ್ಕೆ ಬಹಳ ಕಾರಣಗಳಿವೆ. ಈ ಕಾರಣಗಳನ್ನು ರಹಸ್ಯವಾಗಿಟ್ಟುಕೊಳ್ಳಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ನಮ್ಮ ಗೌರವಾಧ್ಯಕ್ಷರಾಗಿದ್ದುಕೊಂಡು ನಮಗೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಜಮಾತಿಗೆ ಉತ್ತಮ ಒಂದು ಆದರ್ಶವನ್ನು ತಂದುಕೊಟ್ಟಂತಹ ಕುಂಬೋಲ್ ಸೈಯದ್ ಕುಟುಂಬದ ಕಣ್ಮಣಿ ಸೈಯದ್ ಆಟಕ್ವಾಯ ತಂಗಲ್ ಕುಂಬೋಲ್ರವರು ನಮ್ಮ ನೇತೃತ್ವವನ್ನು ವಹಿಸ್ತಾ ಬರುತ್ತಿದ್ದಾರೆ. ಬಹುಮಾನ್ಯರಾದ ತಂಗಲ್ರವರು ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಈ ಜಮಾತಿನ ರೂವಾರಿಯಾಗಿ ನಿಂತಿದ್ದಾರೆ. ಬಹುಮಾನ್ಯರಾದ ತಂಗಲ್ರವರನ್ನ ಅವರ ಅನುಪಸ್ಥಿತಿಯಲ್ಲಿ ನಾನು ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ಈ ದಿನ ನಮ್ಮ ದುವಾ ಕಾರ್ಯಕ್ರಮವನ್ನು ನೆರವೇರಿಸಲು ಆಧ್ಯಾತ್ಮಿಕ ನಾಯಕರು, ಸೂಫಿ ವರಿಯರು, ದಾರುಲ್ ಅಸರಿಯ ಸುರಿಬಯಲ್ ಇದರ ಅಧ್ಯಕ್ಷರು, ಎಲ್ಲಕ್ಕೂ ಮಿಗಿಲಾಗಿ ಸುಮಾರು 40-45 ವರ್ಷಗಳ ಹಿಂದೆ ಸಿಪಿ ಉಸ್ತಾದ್, ನಮ್ಮ ಮಂಜನಾಡಿ ಉಸ್ತಾದ್ ಮತ್ತು ಸುರಿಬಯಲ್ ಉಸ್ತಾದರ ಶಿಷ್ಯರಾಗಿ ಇಲ್ಲಿ ಹಳೆ ವಿದ್ಯಾರ್ಥಿಯಾಗಿರುವಂತಹ ಮಹಮೂದ್ ಫೈಜಿ ವಾಲವುಂಡೆ ಉಸ್ತಾದ್ರವರು ಈಗಾಗಲೇ ಆಗಮಿಸಿದ್ದಾರೆ. ಬಹುಮಾನ್ಯರಾದ ಉಸ್ತಾದ್ರನ್ನು ನಾನು ಬಹಳ ಆದರದಿಂದ ಹಾಗೂ ಹೃತ್ಪೂರ್ವಕವಾಗಿ ಈ ಉರೂಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ನೂರೆ ಅಜ್ಮೀರ್ ಆತ್ಮೀಯ ಮಜ್ಲಿಸ್ ಇದರ ರೂವಾರಿ ಹಾಗೂ ನಮ್ಮ ಇಂದಿನ ಮುಖ್ಯ ಪ್ರಭಾಷಣಗಾರರು ಆಗಿರುವಂತಹ ವಲಿಯುದ್ದೀನ್ ಫೈಜಿ, ನೂರೆ ಅಜ್ಮೀರಿ ಎಂದೇ ಖ್ಯಾತಿ ಪಡೆದಿರುವಂತಹ ವಲಿಯುದ್ದೀನ್ ಫೈಜಿ ಉಸ್ತಾದರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಬಹುಮಾನ್ಯರಾದ ಉಸ್ತಾದರ ಆ ನೂರೆ ಅಜ್ಮೀರ್ ಮಜ್ಲಿಸ್ ದಿಕ್ರ್ ಕೇಳಿ ಅದೆಷ್ಟೋ ಜನ ತುಂಬ ಬದಲಾವಣೆಯನ್ನು ಕಂಡಿದ್ದಾರೆ. ಅದೆಷ್ಟೋ ಜನ ಚಿತ್ರ ನೋಡಿಕೊಂಡು ಕಾಲ ಕಳೆದಿದ್ದಂಥವರು ಇವತ್ತು ದಿಕ್ರ್ ಹೇಳುವಂಥ ಪರಿಸ್ಥಿತಿಗೆ ಬಂದು ನಿಂತದ್ದು ಬಹಳ ಸಂತೋಷದ ವಿಷಯ. ನಾನು ಚೆಲ್ಲಿಕೋಳಾಂ, ನೀವು ಚೆಲ್ಲಿಕೋಳಿ ಅಂತೇಳಿ ಎಲ್ಲ ಮನೆಯಲ್ಲೂ ಹೆಸರುವಾಸಿಯಾಗಿರುವಂಥ ಬಹುಮಾನ್ಯರಾದ ಉಸ್ತಾದ್ರನ್ನ ಅವರು ಯಾವಾಗಲೂ ಹೇಳ್ತಾರೆ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತೇಳಿ ಅವರು ತನ್ನ ಸರಳತೆಯ ಒಂದು ವಿಚಾರವನ್ನು ಎಲ್ಲರ ಮುಂದಿಡುತ್ತಿದ್ದಾರೆ. ಬಹುಮಾನ್ಯರಾದ ಉಸ್ತಾದ್ರನ್ನು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಮುದರಿಸರಾದಂಥ ಅಹಮದ್ ಬಾಕವಿ ಉಸ್ತಾದರು ನಮ್ಮ ಈ ಜಮಾತನ್ನ ತುಂಬ ಮುತಾಲಿಮರೊಂದಿಗೆ ಈ ನಡೆಸಿಕೊಂಡು ಬರ್ತಾ ಇದ್ದಾರೆ. ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಈ ಕೆಲಸವನ್ನು ನಿರ್ವಹಿಸುತ್ತಿರುವ ಬಹುಮಾನ್ಯರಾದ ಉಸ್ತಾದರನ್ನು ನಾನು ಬಹಳ ಆತ್ಮೀಯವಾಗಿ ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನೊಂದು ವಿಚಾರ ನಾನು ಅವಾಗ ಹೇಳಿದೆ, ಯಾಕೆಂತ ಹೇಳಿದರೆ ಯಾವುದೇ ವಿಷಯವನ್ನು ನಾವು ರಹಸ್ಯವಾಗಿ ಇಟ್ಕೊಳ್ಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಈ ಜಮಾತನ್ನು ಇಷ್ಟೊಂದು ಅಭಿವೃದ್ಧಿ ಪಥದೆಡೆಗೆ ತರುವಲ್ಲಿ ಪ್ರಧಾನ ಪಾತ್ರ ವಹಿಸಿರುವಂಥ
ಯಾಕೆಂತೇಳಿದರೆ ನಮ್ಮ ಈಗಾಗಲೇ ಮಂಜನಾಡಿ ಕಾಂಪ್ಲೆಕ್ಸ್ 2 ಅಂತಸ್ತಿನ ಒಂದು ಕಟ್ಟಡವಾಗಿ ಸುದೃಢವಾಗಿ ನಿಲ್ಲಬೇಕಿದ್ರೆ ಅದು ಮಾತ್ರವಲ್ಲ, ಸುಮಾರು 30 ದಿನಗಳಲ್ಲಿ ಒಂದು ಸ್ಟ್ರಕ್ಚರ್ ರೆಡಿಯಾಗಿ ನಮ್ಮ ನುಸ್ರತ್ ಕಟ್ಟಡವು ಎದ್ದು ನಿಲ್ಲಬೇಕಿದ್ದರೆ ಅದರ ಹಿಂದೆ ಅಸಾಧಾರಣ ಶ್ರಮವಿದೆ. ಆ ಶ್ರಮ ಮಾತ್ರವಲ್ಲ, ಇವತ್ತು ನಾನು ಈ ರಹಸ್ಯ, ಈ ಯಾಕೆ ಈ ನಮ್ಮ ಜಮಾತು ಇಷ್ಟೊಂದು ಮುಂದೆ ಬರುತ್ತಿದೆ, ಅಭಿವೃದ್ಧಿಯಾಗುತ್ತಿದೆ ಎಂಬುದರ ರಹಸ್ಯವನ್ನು ನಾನು ಇವತ್ತು ಬಿಚ್ಚಿಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಯಾವುದೇ ಯುದ್ಧರಂಗದಲ್ಲಾಗಲಿ, ಯಾವುದೇ ಪಂದ್ಯದಲ್ಲಾಗಲಿ, ಒಂದು ಅಂತಾರಾಷ್ಟ್ರೀಯ ಪಂದ್ಯದಲ್ಲಾಗಲಿ ಯಶಸ್ಸು ಗಳಿಸಬೇಕಿದ್ರೆ ಅದರ ಕ್ಯಾಪ್ಟನ್ ಅಥವಾ ಅದರ ಸೇನಾ ನಾಯಕ ಬಹಳ ಸಮರ್ಥರಿರಬೇಕು, ಮಾತ್ರವಲ್ಲ ಅಷ್ಟೇ ಶೂರರು ಇರಬೇಕು. ಆದ್ದರಿಂದ ನಮ್ಮ ಜಮಾತಿಗೆ ಒಂದು ಬಹಳ ಪ್ರಮುಖ ವಿಷಯ ಏನು ಅಂತ ಹೇಳಿದರೆ, ಗೌರವಾಧ್ಯಕ್ಷರಾಗಿರುವಂತಹ ಬಹುಮಾನ್ಯರಾದ ಕುಂಬೋಲ್ ಕಣ್ಮಣಿ ತಂಗಲ್ ಅವರ ಒಂದು ಮಾರ್ಗದರ್ಶನ, ಮತ್ತೊಂದು ಕಡೆಯಿಂದ ನಮ್ಮ ಜಮಾತಿನ ಮೊದರಿಸರವರು ಒಂದು ಅಚ್ಚುಕಟ್ಟಾಗಿ ತಮ್ಮ ಶಿಸ್ತುಬದ್ಧ ಒಂದು ದರ್ಶನ, ಒಂದು ಮೇಲ್ನೋಟ ಮತ್ತು ಅದರ ನಿರ್ವಹಣೆ, ಇದರೊಂದಿಗೆ ನಮಗೆ ಸಮರ್ಥವಾಗಿ ಉತ್ತಮ ಸೇನಾನಿಯಾಗಿ ಸಾರಥ್ಯವನ್ನು ನೀಡುತ್ತಿರುವಂತಹ ನಮ್ಮ ಅಧ್ಯಕ್ಷರು, ಈ ಮೂರು ಜನರ ಅಪ್ರತಿಮ ಸಾಹಸ ಮತ್ತು ದೇಹಿಯ ಅಷ್ಟೇ ಸಮರ್ಥ ಆಡಳಿತವಿಲ್ಲದಿದ್ದರೆ ಯಾವತ್ತೂ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಆಡಳಿತವನ್ನು ಸಮರ್ಥವಾಗಿ ಪ್ರತಿಯೊಂದು ತನು ಮನ ಧನದಿಂದ ನಮಗೆ ಸಹಕರಿಸ ಬರ್ತಿರುವವರು. ಯಾಕೆಂತ ಹೇಳಿದರೆ ಈ ವಿಷಯವನ್ನು ನಾನು ಬಚ್ಚಿಡ್ಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರು ಅಷ್ಟು ಪ್ರಯತ್ನವಾಗಿ ಮುಂದೊಂದು ದಿನ ಯಾವುದು ಅಂತ ಹೇಳಿದರೆ ಅವರ ಕನಸು ಏನು ಅಂತ ಹೇಳಿದರೆ, ನಮ್ಮ ವರ್ಣರಂಜಿತವಾದ ಬಹಳ ಸೊಗಸಾದ ಸುದೃಢವಾದ ಬಹಳ ಚೆಲುವಾದ ಒಂದು ಮಸೀದಿಯನ್ನ ನಿರ್ಮಾಣ ಮಾಡುವುದು ನಮ್ಮ ಅಧ್ಯಕ್ಷರ ಉದ್ದೇಶ. ಅದನ್ನು ಈಗಾಗಲೇ ನಮ್ಮ ಗೌರವ ಅಧ್ಯಕ್ಷರು ಕಳೆದ ಶುಕ್ರವಾರ ಜಮಾ ನಮಾಜಿನ ಬಳಿಕ ಜಮಾತಿನೆದುರು ಬಿತ್ತರಿಸಿದ್ದಾರೆ, ಹೇಳಿದ್ದಾರೆ. ಇದೆಲ್ಲವನ್ನ ನಮ್ಮ ಜಮಾತರು, ಇದಕ್ಕೆ ಸೇನಾನಿಯಾಗಿ ನಮ್ಮ ಜಮಾತರು ಸೈನಿಕರಾಗಿ ದುಡಿಯುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಸುಂದರ ಸೊಬಗಿನ ಬಹಳ ಸುದೃಢವಾದ ಒಂದು ಮಸೀದಿಯ ರಚನೆ ನಮ್ಮ ಅಧ್ಯಕ್ಷರ ಉದ್ದೇಶ. ನಮ್ಮ ಅಧ್ಯಕ್ಷರು ಅದಕ್ಕಾಗಿ ಹಗಲು ರಾತ್ರಿ ಈಗ ಇಲ್ಲಿಂದ ಮೈಸೂರಿಂದ ಇಲ್ಲಿಗೆ ಹೋಗಿ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರ ಎದುರಿಗೆ ಹೇಳುವ ವಿಷಯ ಅಲ್ಲ, ಇದು ನನ್ನ ಮನದಾಳದ ಆತ್ಮಸಾಕ್ಷಿಯ ಮಾತು. ಇದನ್ನು ನಾನು ಹೇಳ್ತಾ ಇದ್ದೇನೆ. ಈ ಸಂದರ್ಭ ನಾನು ಜನಾಬ್ ಅಬ್ದುಲ್ ಅಜೀಜ್ ಮೈಸೂರು ಬಾವ ನಮ್ಮ ಅಧ್ಯಕ್ಷರು ಅವರನ್ನು ನಾನು ಬಹಳ ಆದರದಿಂದ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ನೆಚ್ಚಿನ ಶಹ ಮುದರಿಸರಾದಂತಹ ಮೊಹಮ್ಮದ್ ಮಸೂದ್ ಸಹದಿ ಅವರು ನಮ್ಮೊಂದಿಗೆ ಬಹಳ ಎಲ್ಲ ಕಾರ್ಯದಲ್ಲಿ ಸಹಕರಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಉಪಾಧ್ಯಕ್ಷರುಗಳಾದಂತಹ ಮೊಯ್ದೀನ್ ಕುಟ್ಟಿ ಪ್ರತಿಪಾಡಿ, ಆಲಿ ಕುഞ്ഞി ಹಾಜಿಪಾರೆ, ಮುನೀರ್ ಬಾವಾ ಹಾಜಿ ಹಾಗೂ ನಮ್ಮ ಕೋಶಾಧಿಕಾರಿಯಾಗಿರುವಂತಹ ಉಮರ್ ಕುഞ്ഞി ಮೋರ್ಲಾ, ಜೊತೆ ಕಾರ್ಯದರ್ಶಿಗಳಾಗಿರುವಂತಹ ಹಮೀದ್ ಆರಂಗಡಿ, ಬಾಪ ಕುഞ്ഞി ಮತ್ತು ನಮ್ಮ ಕುഞ്ഞിಬಾವು ಕಟ್ಟೆಮ್ಮಾರ್ ಇವರನ್ನು ಕೂಡ ನಾನು ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಹಿರಿಯ ಸದಸ್ಯರು ಪ್ರತಿದಿನ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಇಷ್ಟು ತನ್ನ ವಯೋಮಾನವನ್ನು ಲೆಕ್ಕಿಸದೆ ಬಂದು ಸಹಕರಿಸಿದ್ದಾರೆ. ಇಬ್ರಾಹಿಂ ಹಾಜಿಯವರು, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಉರೂಸ್ ಕಮಿಟಿಯ ವಿವಿಧ ಸಂಚಾಲಕರುಗಳಾದಂತಹ ಅಬ್ದುಲ್ ರೆಹಮಾನ್ ರಜ್ವಿ ಉಸ್ತಾದರು, ಇಬ್ರಾಹಿಂ ಹಸನಿ ಉಸ್ತಾದರು, KMK ಮಾಸ್ಟರ್ ಅವರು, ಬಸರಾ ಮೊಯ್ದೀನ್ ಹಾಜಿ ಅವರು ಹಾಗೂ ವಾಲಂಟ್ರಿಯ ಪ್ರಮುಖರಾದಂತಹ ನಿಯಾಜ್ ಮತ್ತು ನವಾಜ್ MB ಅವರು ಸೇರಿದಂತೆ ಎಲ್ಲ ಸ್ವಯಂ ಸೇವಕರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆದರದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿ ಮಂಜನಾಡು ಪಂಚಾಯತಿನ ಉಪಾಧ್ಯಕ್ಷರಾದಂತಹ ಅತಾವುಲ್ಲಾ ಪ್ರತಿಪಾಡಿ, ಅದೇ ರೀತಿ ಇಸ್ಮಾಯಿಲ್ ಮಂಗಲಾಂತಿ
ಬಾವು ಮಂಗಲಾಂತಿ ಹಾಗೂ ಬಶೀರ್ ಆರಂಗಡಿ ಇವರನ್ನು ಕೂಡ ನಾನು ಭಾಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅದೇ ರೀತಿ ನಾನು ಈ ಜಮಾತಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಎಲ್ಲ ಜಮಾತ್ ಸದಸ್ಯರನ್ನು ಕೂಡ ಬಹಳ ಆದರದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು, ಜಿಲ್ಲಾ ಪೊಲೀಸ್ ಅಧಿಕಾರಿಗಳನ್ನು ಹಾಗೂ ಸಿಬ್ಬಂದಿಗಳನ್ನು, ಅದೇ ರೀತಿ ಪತ್ರಿಕಾ ಮಾಧ್ಯಮದವರನ್ನು ಹಾಗೂ ಇಲ್ಲಿ ನಮಗೆ ಸಹಕರಿಸುತ್ತಿರುವಂತಹ ಲೈಟಿಂಗ್ಸ್ ಮತ್ತು ಸಾಮಿಯಾನ ಸೇರಿದಂತೆ ಮೈಕ್ ಸಿಸ್ಟಮ್ನವರನ್ನು ಹಾಗೂ ನಮ್ಮ ಇನ್ನಿತರ ಎಲ್ಲ ವಿಭಾಗದವರನ್ನು, ಮೀಡಿಯಾದವರನ್ನು ಮತ್ತು ನಮಗೆ ಇದು ಬೇರೆ ಎಲ್ಲ ಇತರ ವಿಭಾಗದವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಎಲ್ಲ ನಮ್ಮ ಜಮಾತಿನ ಸಮಸ್ತ ಸದಸ್ಯರನ್ನು ಹಾಗೂ ಎಲ್ಲ ಅತಿಥಿಗಳನ್ನು ಮಾತ್ರವಲ್ಲ ಎಲ್ಲ ಭಕ್ತಾದಿಗಳನ್ನು, ನಮ್ಮ ರಾಜ್ಯ ಹೊರ ರಾಜ್ಯದಿಂದ ಬಂದ ಪ್ರತಿಯೊಬ್ಬ ಮಹಿಳೆಯರನ್ನು, ಪುರುಷರನ್ನು, ಬಾಲಕರನ್ನು, ಬಾಲಕಿಯರನ್ನು ಪ್ರತಿಯೊಬ್ಬರನ್ನು ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.